ಎಲ್ಲಿರ್ತದೆ ನೀ ಶಿವನ ಅದೆಂತದ್ದು ಇನ್ನು ಬದಿ ಬರ್ಕೊ ನಾನು ಶಿವ ಇರುತ್ತೇನೆ ಕೆಂಪು ಚಟ್ನಿ ಬೆಲ್ಲ ತಿಂಬುದು ಜಾತಿ ಯಾವ ಜಾತಿ ನಂಗೆ ಹೆದರಿಕೆ ಸರಿ ಎಂತ ಮಾಡ್ಬೇಕು ಈಗ ಹೊಡೆದಾಗ ಮಾಡ್ತೇನೆ ತಿಂದಾಗ ಮಾಡುವ ಈ ವರ್ಷ ಅದ್ರಲ್ಲೇ ಒಂದು ಚೂರು ಬದಲು ಮಾಡ್ಬೇಕಾ ನಾನು ಹೊಡೆದಾಗ ಮಾಡ್ತೇನೆ ನೀನು ತಿನ್ನಂಗ ಹೋರಾಟವೇ ಈಗ ಹೋರಾಟವೇ ಬಾ ಗುಜರಿಗ ಈಗ ಮಾಡ್ರೆ ಗುಜರಿಗೆ ಹಾಕುದೆ ಅದೆಲ್ಲ ಜ್ವರಕ್ಕೆ ಯಾರೇನು ಗೊತ್ತಿಲ್ಲ ಅಯ್ಯೋ ನಾನೇ ನಾನಂದ್ರೆ ನೋಡಿ ಎಂತದ್ದು ಇಲ್ಲ ಹೇಳಲಿಲ್ಲ ಇದು ಬೂಜಿಕೆ ಇರ್ತೆ ಓ ಬೂಜಿಕೆ ಇರ್ತೆ ನಾನೇ ಹೌದಾ ಹೌದಪ್ಪ ಏನು ಬೆಳಿಗ್ಗೆ ವಾಲ್ಗ ಕೊಟ್ಟದ್ದೆ ಎಂತ ವಾಲ್ಗ ಕೊಡ್ಲಿಕ್ಕೆ ಅಂತ ನಾವು ದೇವಡಿ ನಾನು ಮತ್ತೆ ಎಂತದ್ದು ಓಲಗ ಕೊಟ್ಟ ಕಾರಣ ಎಂತ ಸುಡ್ಗಾಡು ಇಲ್ಲ ಮಾರ್ರೆ ಇನ್ನು ಬೆಳಗಾದ್ರೆ ಸಾಕು ಜಗಲಿ ಮೇಲೆ ಕೂತ್ಕೊಳ್ಳುದು ನಿಮ್ಮಂತವ್ರು ಯಾರು ಸಿಕ್ಕರು ಕೊಟ್ಟು ಪುರಾಣ ಹೇಳಿದು ಬಿಟ್ರೆ ಮತ್ತೆ ಅಂತ ಇಲ್ಲ ಆದ್ರೂ ನಮ್ಗೆ ಇವತ್ತು ಒಂದು ವಿಶೇಷ ಮಾರ್ರೆ ಏನು ವಿಶೇಷ ಅಂದ್ರೆ ವಾಲ್ಗ ಯಾವ್ದು ಕೊಟ್ಟದ್ದೆ ಓಲಗ ಅದು ಕೊಟ್ಟ ಅದು ಕೊಟ್ಟಾಗ ಒಬ್ಬ ಓಡ್ ಬಂದೆ ನೋಡಿ ಓಡ್ ಬಂದ ಆ ಲೇಖನ ಕೊಟ್ಟದ್ದೆ ಅಲ್ವಾ ಹೌದಾ ಹೌದು ಅವೆಂತ ನಿಮ್ಮ ಹತ್ರ ಕೊಟ್ಟ ಎಂತಕ್ಕೆ ಮೂಳೆ ತಿಳಿದೋಯ್ತು ಅವನಿಗೆ ಅದೇ ಓದ್ಲಿಕ್ಕೆ ಬರೋರ ಹತ್ರ ಕೊಟ್ಟು ಒಂದೇ ಅದು ಗುಟ್ಟವಾಗುತ್ತೆ ಹೇಳ್ಬೇಡಿ ಆಮೇಲೆ ಏನೋ ಉಂಟು ಅಂತ ಗೊತ್ತಾಯ್ತ ಆಮೇಲೆ ಪಕ್ಕದಲ್ಲಿದ್ದವನೇ ಕೊಟ್ಟ ಅವನ್ ಓದ್ದವ ಅಂತ ಅಮರಾವತಿಯ ಅಮರಾವತಿ ಅಲ್ಲಿ ಅಧಿಕಾರಿ ಕಳಿಸ್ಕೊಟ್ಟ ಲೇಖನ ಅವನಿಗೆ ಮಗಳಿದ್ದಾಳಂತೆ ಹೌದು ಮಗಳ ಎಂತ ವಿಕ್ರಮಪಣ ಅಂತ ವಿಕ್ರಮವೇ ಫಣ ಅಂತ ಪಣ ಇಟ್ಟಿದ್ದಾನಂತೆ ಮದುವೆಗೆ ಹೌದು ಎಲ್ಲ ಅರಸು ಮಕ್ಕಳನ್ನು ಯಾರು ಗೆಲ್ತಾನೋ ಅವನೇ ಕೊಟ್ಟು ಮದುವೆ ಮಾಡುದಂತೆ ಹೌದಾ ವಿಷಯ ಕೇಳ್ತಾ ಇಲ್ವಾ ನನಗ್ ಒಂದೇ ಸರಿ ವೈ ಅಂತ ಹೇಳ್ತೀನಿ ನೋಡಿ ಅದೆಂತ ಕಾಣಿ ಇರ್ತದೆ ಅದು ಹಾಗಲ್ಲ ಈಗ ನನ್ನ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಜೀವನದಲ್ಲಿ ಒಂದಾದ್ರೂ ಮದುವೆ ಆಗ್ಬೇಕು ಅಂತಿದ್ದೆ ಹುಡುಗರು ಮಾರ್ರೆ ನಮ್ ಜಾತಿಯಲ್ಲಿ ಏನೂ ಸಿಗುದಿಲ್ಲ ಅದಲ್ಲ ಒಂದಾದ್ರೂ ಮದುವೆ ಆಗ್ಬೇಕು ಅಂತ ಪ್ರಯತ್ನ ಮಾಡಿದೆ ಇವತ್ತವರೆಗೂ ಹೆಣ್ಣೆ ಸಿಗ್ಲಿಲ್ಲ ಇಂತಹ ಒಂದು ವಿಷಯ ಕೇಳಿದಂತಾದ್ರೆ ಇಲ್ಲಿ ಕುಳಿತುಕೊಳ್ಳುದ ನಾನು ನೇರವಾಗಿ ನಾ ಎಲ್ಲಿಗೆ ಹೋಗುದು ಅಮರಾವತಿಗೆ ಹೋಗುವುದು ಹೋಗುವ ಪರಿ ಹೆಂಗೆ ಹೋಗುದು ಅವಸರ ಉಂಟು ಚಳಿಲ್ಲ ಒಳ್ಳೆ ಕಡಗಡ ಕಡಗಡ ಅವಸರ ಉಂಟು ಬೇಗ ಬೇಗ ಹೋಗ್ಬೇಕು ಬೇಗ ಬೇಗ ವಿಕ್ರಮತೀರ್ಥದ ದೊರೆಕುಮಾರ ಸಮರ ಸಿಂಹನಿಗೆ ಮಗ ಸಂಗ್ರಾಮ ಸಿಂಹ. ನೀವು ಪುಷ್ಪಗಿರಿಯ ಯುವರಾಜ
ವಿಜಯ ವಿಜಯ ವರ್ಮ ಅಂದ್ರೆ ನಾನು ಯಾರಂತ ಗೊತ್ತಾಗಲಿಲ್ಲ. ವರ್ತಮಾನ ಕಾಲದ ದೊರೆ. ಯಾರು ನೀನ? ಮಂತ್ರಿ ಪಟ್ಟ ನಿಮಗೆ ನಾನು ತಪ್ಪದಲ್ಲಿ ಬಾಯಿ ಆಗ್ಬೇಕು ಒಂದು 50 ಕೊಡುವ ನಿಮ್ಗೆ. ಎಲ್ಲರೂ ಸುಳ್ಳು ಹೇಳ ಸಾಯ್ಬೇಡ. ಎಲ್ಲೋ ಹುಟ್ಟಿ ಹಿಡಿದವರಿದ್ದಾಗಿದ್ದೆ ನೀ ಅಂತ ತ್ವರ್ಯ ಅಲ್ಲ ಅಕ್ಕಿ ಅಲ್ಲ ಎಂತ ಕಟ್ಕೊಂಡು ಬರಲಿಲ್ಲ ಸಾಕು ನನಗೆ ಅಂತ ಹಾಗೆ ಇದು ವಿಷಯ ಅಂತ ಆಯ್ತಿಲ್ಲ. ಯಾರು ವರ್ತಮಾನ ಕಾಲದ ದೊರೆ. ಇಲ್ಲಿಗೆ ಹೇಳ ಮಂತ್ರಿ ಶೇಖರ್ ಯಾವುದಾಯ್ತಾ ಅದು ಗುಜ್ರಿ ಗುಜರಿ ನೀವು ಗುಜರಿ ಅಲ್ಲ ಗುರ್ಜರ ಗುರುತ್ವರದ ಅಧಿಕಾರಿ. ಎಂತ ಎಡಭಾಗ ಸರಿಲ್ವಾ? ಇದು ನಮ್ಗೆ ಗೊತ್ತಿದೆ ಏನೋ ಗೊತ್ತಿಲ್ಲ. ಮುದುಕೀರ್ತಿ ಅಂದ್ರೆ ಯಾರು? ಭುಜಕೀರ್ತಿ. ನಾನೇ. ಸುಳ್ಳು ಹೇಳ ಸಾಯ್ಬೇಡ್ವಾ? ಭುಜಕೀರ್ತಿ ಅಂತ ಹೇಳ್ತೆ ಅದು ಕಟ್ಕೊಳ್ಳೇ ಇಲ್ಲ ನೀನು. ಅದು ಕೊಟ್ಕೊಳ್ಳಿಲ್ಲ ಅದಕ್ಕೆ ಹೆಸರು ಇಟ್ಟಿದ್ದೆ ಅದು. ಭುಜಕೀರ್ತಿ ಇದಂತ ಪರಪ್ಪನ ಅಗ್ರಾರದಿಂದ ತಪ್ಪಿಸ್ಕೊಂಡು ಬಿಟ್ಟೆ. ಹುಡುಗಿ ಅಪ್ಪ ನಾನು. ಹುಡುಗಿ ಅಪ್ಪ ನೀವ ನಾನೇ. ಹೇಗೆ ಮಾಡ್ರೆ? ವಯಸ್ಸಾದ್ಮೇಲೆ ಹಾಗೆ ಪುರಂದರ ಅಂತ ನನ್ನ ಹೆಸರು. ಪುರಂದರ? ಹಾ, ಆ ಹೆಸರು ನಿಮ್ಗೆ ಇಟ್ಟದ್ದು ಯಾರು? ನಮ್ಮಪ್ಪ. ಆ ಹೆಸರು ಇಟ್ಕೊಂಡವ್ರು ಯಾರು ಸರಿ ಇಲ್ಲ. ಆ ಹೆಸರು ಇಟ್ಕೊಂಡವ್ರು ಯಾರು ಹೆಸರನ್ನೆಲ್ಲ ಸವಾರಿ ಮಾಡಬೇಡನೆ ಸತ್ಯ ಆಗ್ಬೇಕಾ? ಇದ್ದಿದ್ರೊಳಗೆ ನಿಮ್ಗೆ ಹೆಸರು ಒಂದು ಒಳ್ಳೆ ಉಂಟು. ಹೌದಲ್ಲ? ಹೋಗ್ಬೇಡ್ರಿ. ದೂರಿಂದ ಬಂದವರು ಹೌದಾ? ಕುಡಿಯೋದಕ್ಕೆ ಅಂತ ಇತ್ತೆ ಯಾವ್ದು ಬೇಕು ನಿನಗೆ? ಚೂರಿ ಅಂತ ಇತ್ತೆ ನಿನಗೆ ಯಾವ್ದು ಬೇಕು? ನಮ್ಗೆ 3 ತರದ್ದು ಉಂಟು. ಇದು ಮಣ್ಣಿನ ರಚೆ ಅಂತ ಇತ್ತೆ. ಅಲ್ಲ ನೀವು ಕುಡಿದು ಬೇಡ ಮತ್ತೆ ಯಾವ್ದು? ನೀವು ಕುಡಿದಂಗೆ ಬೇಡ. ನಿನಗೆ ಯಾವ ಹಣ್ಣಿ ರಸ ಬೇಕು? ಇದು ದ್ರಾಕ್ಷಿ ಹಣ್ಣಿನ ಅಂತ ಇತ್ತೆ. ಉಂಟಾ? ಹೌದಲ್ವಾ? ಒಳ್ಳೆ ಸುದ್ದಿ ಅಲ್ಲ? ಅವನಿಗೆ ಸುಮ್ಮನೆ ದ್ರಾಕ್ಷಿ ಹಿಡಿದ ಆಸೆ ಹುಟ್ಟಿಸ್ಬೇಡಿ. ಅವ ಬೇಸಿಗೆ ಕಾಲದಲ್ಲಿ ಗಟ್ಟಿ ಆಗ್ತೋ ಒಮ್ಮೆ ನೀವು ಅಂತದಲ್ಲಿ ಮಾತಾಡೋದು. ನಿಮ್ಗೆ ಯಾವ್ದು ಬೇಕು? ನಂಗೆ ಹಣ್ಣಿನ ರಸ ಅಡ್ಡಿಲ್ಲ. ಆಯ್ತು, ವ್ಯವಸ್ಥೆ ಮಾಡ್ತೇನೆ ನಾನು. ಎಷ್ಟೊತ್ತಿಗೆ? ಈ ವ್ಯವಸ್ಥೆ ಮಾಡ್ತೆ ಹೇಳಿದ್ದೆ ನಮ್ಮಲ್ಲೆಲ್ಲ. ಆಮೇಲೆ ಕೇಳ್ಬೋದಿತ್ತು ಹೇಗೆ? ನಿಮ್ಮ ವ್ಯವಸ್ಥೆ ನೀವು ಮಾಡ್ಕೊಂಡು ಬರುದಿಲ್ವಾ? ಅಲ್ಲ ನಂಗೊಂದು ಅಭ್ಯಾಸ ಇತ್ತು, ಅವಸರ ಆಯ್ತಲ್ಲ. ನೋಡಿದ್ರೆ ಕಾಣುವುದಿಲ್ಲಲ್ಲ. ನಿಮ್ಗೆ ಬೇಕಾದ ವ್ಯವಸ್ಥೆ ಮಾಡಿಕೊಂಡು ಒಂದು ಹಂತದಲ್ಲಿ ಒಂದು ಹದಾದಲ್ಲಿ ಇರುವವರಾಗೆ ಕಾಣ್ತೀರಲ್ಲ ನೀವು. ಹೌದು, ನಾವು ನೀವು ಮೊದಲು ಜೊತೆ ಇತ್ತಲ್ಲ ಅದಕ್ಕೆ ನಿಮ್ಗೆ ಗೊತ್ತು ನನ್ನ ವಿಷಯ. ಅಲ್ಲ ಸುಳ್ಳ? ಸತ್ಯ ಹೇಳ್ಬೇಕಾ? ನಾವು ಯಾವಾಗ್ಲೂ ಕುಡಿಯುವಾಗಲೇ ತಿನ್ನುವಾಗಲೇ ಕುಡಿಯೋದು. ಮೊದಲು ನನ್ನ ಅಭ್ಯಾಸ ಹಾಗೆ. ಅದು ಒಳ್ಳೇದೇ. ನಮ್ಮ ಅಪ್ಪ ಇದು ಹಾಗೆ ಮಾಡ್ತಿದ್ದಾರೆ. ಹೌದಾ? ಪರಂಪರೆ ಉಳಿಸ್ಕೊಂಡಿದ್ದೀವಿ. ಕೂತ್ಕೊಳ್ಳಿಕ್ಕೆಲ್ಲರಿಗೂ ರತ್ನ ಕಂಬಳಿ ಉಂಟು. ಅಲ್ಲಿತ್ತು ಇಲ್ಲಿ ಉಂಟಲ್ಲ? ಇದು ರತ್ನ ಕಂಬಳಿ ಇದೆ. ಇದಕ್ಕೆ ನೀರು ಹಾಕದೆ ಎಷ್ಟು ವರ್ಷ ಆಯ್ತು? ಏನಾಯ್ತು? ಬಣ್ಣವೇ ಬದಲಾಯ್ತಲ್ಲ. ಬಣ್ಣವೇ ಅದೇ ತರ ಬಣ್ಣ. ಹೌದಾ? ಗೊತ್ತಿಲ್ಲ ಅಡ್ಡಿಲ್ಲ. ಎಂತ ರತ್ನ ಕಂಬಳಿ ಮೇಲೆ ನಾವು ಕೂತ್ಕೊಳ್ಳುವುದಾ? ನಮಗೆ ಅಗತ್ಯ ಇಲ್ಲ. ನಮ್ಮದೇ ಒಂದು ಹಾಸನ ಅಂತ ಇರ್ತದೆ ನಮ್ಗೆ. ಅದಕ್ಕೆ ಗೋಣಿ ಇತ್ತು ನೋಡಿ ಇದು. ಇದ್ರ ನಮ್ಮ ಮಂತ್ರಿ ಶೇಖರ್ ಕೊಡಿ. ಯಾರು? ಅವ್ರ ಮಂತ್ರಿಯಾ? ಹೌದು. ಇದು ಹಾಸನಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡ್ವಿ. ಹಾಸನದಲ್ಲ ನಿಮ್ಗೆ ಎಂತ ವ್ಯವಸ್ಥೆ ಹಾಸನದಲ್ಲಿ? ಅದೆಲ್ಲ ಕೂತ್ಕೊಳ್ಳುವಂತ ಹಾಸನ. ಹಾಸನ ಅದೇನ ನಾವೇ ತಯಾರು ಮಾಡ್ಕೊಂಡ್ವಿ. ನೀವೇ ಇಟ್ಕೊಳ್ತಿರ್ಬೋದಾ? ನೀವೇ ಇಟ್ಕೊಳ್ತಿರ್ಬೋದಾ? ನಮ್ದೆಲ್ಲ ವ್ಯವಸ್ಥೆ ಹಾಗೆ ಅಲ್ಲ ನಾವು. ಓಯ್, ಮೇಲಾಯ್ತು. ಮೇಲಾಯ್ತು. ತಾಡಿರಿ ಆರಂಭ ಆಗಿ. ಎಂತ ಬಂದಿದೆ? ಕೆಳಗಾಗ್ಬೇಕು ಸ್ವಲ್ಪ. ನನ್ನ ಆಸನವೇ ಕೆಳಗಾಯ್ತು, ಮೇಲಾಗ್ಬೇಕೀಗ. ಮೇಲಾಯ್ತಲ್ಲ, ಕೆಳಗಾಗ್ಬೇಕು ಸ್ವಲ್ಪ. ಇಷ್ಟು ಒಳಗೆ ನಮ್ಗೆ ಇಷ್ಟ ಎಂತ ಮಾಡಿದೆ? ಇನ್ನು ಸ್ವಲ್ಪ ಕೆಳಗಾಗು. ಸ್ವಲ್ಪ ಕೆಳಗಾಗು. ಒಂದ್ ಸ್ವಲ್ಪ. ಸೇರಿದಂತ ಎಲ್ಲ ಭೂಪಾಲಕರು ಕಿವಿ ಕೊಟ್ಟು ಕೇಳಿ. ಅಣ್ಣ ನಮ್ಗೆ ಇರೋದು 2 ಕಿವಿ. ನಿಮ್ಗೆ ಕೊಟ್ಟು ನಾವು ಕೇಳೋದು ಯಾವ್ದು? ಅದನ್ನು ಗಮನವಿಟ್ಟು ಕೇಳಿ ಅಂತ. ಅದೇ ಹೇಳಿ ಮತ್ತೆ 2 ಕಿವಿ ಕೊಡಿ. ನಿಮ್ಮಲ್ಲಿ ಎಷ್ಟೆಷ್ಟು ಪರಾಕ್ರಮ ಉಂಟೆನ್ನುವುದು ತೋರ್ಪಡಿಸುವುದಕ್ಕೆ ಸಿದ್ಧ ಉಂಟು ಸಭೆ. ನಾವು ಸಿದ್ಧವಾಗಿದ್ದೇವೆ. ಆದ್ರೆ ಹೆಣ್ಣು ಬರ್ಬೇಕಲ್ಲ. ಹೆಣ್ಣು ನಾವು ಬಂದಿದ್ರೆ ಹೆಣ್ಣಿನ ಮುಖ ಮೊದಲು ನೋಡ್ಬೇಕು ನಾವು. ಇಲ್ಲ, ನೀವು ಗೆದ್ದವರು ಯಾರು ಅಂತ ಗೊತ್ತಾದ್ಮೇಲೆ ಹೆಣ್ಣನ್ನು ಕಲಿಸ್ತೇನೆ. ನಂಗೆ ಒಂದ್ಸರಿ ಕಲಿಸಿದ್ರು ಒಳ್ಳೆ ಇತ್ತಲ್ಲ. ಗೆದ್ದವರು ಹೇಗೆ ಗೊತ್ತಾದ್ಮೇಲೆ ಕಳಿಸಿದ್ದಾರೆ ನೀವು. ಅಲ್ಲ ನಿಮ್ಮ ಹೆಣ್ಣು ಸರಿ ಇತ್ತು ಹೇಳುವುದಕ್ಕೆ ಸಾಕ್ಷಿ ಏನು? ಅಲ್ವಾ? ಅದು ಒಪ್ಪುದಿಲ್ಲ. ನಾನು ಹೆಣ್ಣು ಬರಲಿ ಏನಂತ ತಮ್ಮ? ನಾವೆಲ್ಲ ತಿಳಿಯುವ ಹಾಗೆ. ನಂಗೆ ಬೇಕಾದ್ದು ಅದು. ಎಂತ ಮಾಡ್ತೀರಾ? ಎಂತ ಬೇಕಾ? ಕಳ್ಸು. ಮಗಳ ತ್ರಿವೇಣಿ ಶೃಂಗರಿದಿದರ ಬಲೆಯೊಲಿದು ಮಂಗಲವತಿಯರು ತಾವರಿದು. ನಿಮ್ಮಲ್ಲಿ ಎಷ್ಟೆಷ್ಟು ಪರಾಕ್ರಮ ಉಂಟೆನ್ನುವುದು ತೋರ್ಪಡಿಸುವುದಕ್ಕೆ ಸಿದ್ಧ ಉಂಟು. ಹೆಣ್ಣ ನಾಶಿಸ ಹೆಣ್ಣ ನಾಶಿಸ
ಬಂದೆ, ನಾವು ಅದಕ್ಕೆ ಬಂದದ್ದು. ಮತ್ತೆ ಹೆಣ್ಣನ್ನು ಆಶಿಸಿ ಬಂದಿದ್ದೀವಿ. ಅವ್ರು ಹೇಳಿದ್ದೆ ಅದೇ. ನೀವು ಮತ್ತೆ ಗಂಡನ ಬಯಸಿ ಬಂದದ್ದೇನೆ. ನೀನು ನೋಡಿದ್ರೆ ಪಾಪ ಕಾಣುದು. ಎಂತಕ್ಕೆ? ಹುಲ್ಲು ಹಾಕಿದ್ರು ಹಗ್ಗ ಹಾಕ್ಬೋತ್ತಲ್ಲ ನೀನು. ಹುಲ್ಲು ಹಾಕ್ಲಾ? ಬಾಯ್ಲಿ. ನೀ ಹತ್ರ ಇರ್ಬೇಕು ಹುಲ್ಲು ಹಾಕ್ಬೇಕಿಲ್ಲ. ಹಾ ಬಗ್ಗು ಕೂತ್ಕೋ. ಕೂತ್ಕೊಳ್ಳ ಬಗ್ಗ. ಆಯ್ತು, ನನ್ನ ಇಷ್ಟ ಅದೆಲ್ಲ. ಹುಲ್ಲು ಹಾಕುದು ಬೇಡ ನಾನು. ಹುಲ್ಲು ಹಾಕುದು ಬೇಡ. ಹಣ್ಣಲ್ಲ. ಮುಚ್ಚಿರ್ತೀರ ಕುತ್ಕೊಳ್ಳಿ ಅಲ್ಲಿ. ಸೇರಿರುವ ಅರಸು ಮಕ್ಕಳೆಲ್ಲ ಕೇಳಿರುವ ಕೇಳಿ ಇಲ್ಲಿ ತಮ್ಮ ನಾವು ಎಂತಕ್ಕೆ ನೀ ಎಂತ ಅಂತ ಹೇಳ ಮಾರೆ, ಕೇಳುದಾಮೇಲೆ ಕೇಳು. ಸೇರಿರುವ ಅರಸು ಮಕ್ಕಳೆಲ್ಲ ಕೇಳಿರುವ ಕೇಳಿ. ಒಂದ್ಸಾರಿ ಆಯ್ತಲ್ಲ ಅದು ಬಿಟ್ಟು ಮತ್ತೆ ಯಾವ್ದು ಮುಂದೆ ನೋಡಿ ಅರ್ಥ ಮಾಡ್ತೀವ? ಇಲ್ಲಿರುವ ಯಾರು ಮನೆಗಳಿಗೆ ಸಿಂಹಪ್ರಾಯನಾದವ. ಎಲ್ಲಿರ್ತದೆ? ನೀ ಶಿವನ ಅದೆಂತದ್ದು? ಹಿಂದ್ ಬದಿ ಬರ್ಕೊ, ನಾನು ಶಿವ ಇರುತ್ತೇನೆ. ಸಂಗ್ರಾಮ ಸಿಂಹ ಬರೀ ಸಿಂಹ ಅಲ್ಲ. ಆಯ್ತಾಯ್ತು ಆಯ್ತಾಯ್ತು. ನಿಮ್ಮೆಲ್ಲರನ್ನ ಮೆಟ್ಟಿ ಕೊಟ್ಟಿ ಹೆಣ್ಣನ್ನು ನಾನು ಮದುವೆ ಆಗ್ತೇನೆ. ಎಷ್ಟೊತ್ತಿಗೆ? ನಿಮ್ಮನ್ನ ಕುಟ್ಟಾಗ್ಬೇಕಲ್ಲ. ಕುಟ್ಟಾದ ಮೇಲೆ ಮದುವೆ ಆಗ್ತೇನೆ. ತಡೆಯುವ ಪಟ್ಟು ಭಟರು ನೀವು ಯಾರಾದ್ರೂ ಇದ್ರೆ ಮುಂದೆ ಬಂದಿರೋ ಬನ್ನಿ, ಬಂದಿರೋ ಬನ್ನಿ, ಬಂದಿರೋ ಬನ್ನಿ. ಅದು ಜಾಪು ಮಾರಾಯ. ನಿನ್ ಜಾಪ ಹಾಗೆ. ನಮ್ಮ ಜಾಪು ಹಾಗೆ. ನಿನ್ನ ಜೀಗಿಲ್ವಾ? ಮತ್ತೆ ಹೀಗೆ ಆಯ್ತಲ್ಲ. ಹಾಗಾಗಿ ಬಂದಿರೋ ಬನ್ನಿ. ನೀ ಜೋರ ಆಗ್ತೇನೆ, ನಾ ಜೋರ ಆಗುದು. ನೀನೇ ಎಂತ ಹೇಳುದು ಮಾಡಿ. 50 ಕೊಡ್ತೇನೆ, ಯಾರು ಕೊಡ್ತೀಯ? ಮರ್ಯಾದೆ ಪ್ರಶ್ನೆ ತಿರ್ಗ ಇಲ್ಲಿ ಬರುವ ಪೂರ್ವದಲ್ಲಿ ಯಾವ್ದಾದ್ರು ಬಯಲಾಟ ಮೇಳದಲ್ಲಿ ಬಣವೇಷ ಮಾಡ್ಕೊಂಡಿದ್ದೆ ಎಂತ ಕಣ? ನೀನ್ ಮಾಡುವುದೆಲ್ಲ ನೋಡಿದ್ರೆ ಹಾಗೆ ಅವನಿಗೆ ಮಹಿಷಾಸುರ ನೆನಪಾಯ್ತಾ? ಮಾರಿಗಳೇ ಇರುವುದಿಲ್ಲ. ಗೊತ್ತಾಯ್ತು ನೀ ಪರಿಸ್ಥಿತಿ. ಬಹುಶಃ ಆಗಲಿಂದ ಬೆಳೆಸಿದ ರಾತ್ರಿವರೆಗೆ ಇಲ್ಲ ರಾತ್ರಿ ಬೆಳಗುವರೆಗೆ ಬರೀ ಮಾತಾಡ್ತಿದ್ದೆ ಇಷ್ಟು ವರ್ಷ. ಅಪರೂಪ ನೀನು ಕೂಡಿಸ್ಬಿಟ್ರೆ ಇಲ್ವಾ? ನಿಮಗೆಲ್ಲ ಮದುವೆ ಮಾಡ್ತೇನೆ ತಾಸೆ ಕರ್ಕೊಂಡು ಬಂದವ್ರು ಯಾರು? ಅದು ಯಾರು ಹೇಳಿದ್ರಪ್ಪ, ಹೋಗ ಹೀಗೀಗ ಉಂಟು ಅಂತ ಹೇಳಿದೆ. ಅದಿಲ್ಲ ಅದಕ್ಕೆ ಬಂದೆ. ಸ್ವಲ್ಪ ಗಂಡಿನ ಹಾಗೆ ವ್ಯವಹಾರ ಮಾಡೋ. ನಿಂಗೆ ಅನುಮಾನ ಉಂಟಾ? ಒಬ್ಬನೇ ಆ ಕಡೆ ಬಾ. ಈ ಗಂಡು ಹೌದಾ ಅಲ್ವಂತ ನೋಡ್ಲಿಕ್ಕೆ ನಾ ಜನ ಅಲ್ಲ. ಅವ್ನು ಕಳಿಸ್ಕೊಡ. ಅನುಮಾನ ಇದ್ರೆ ಬನ್ನಿ. ಎಂತಾಯ್ತು ಈಗ ಹೊಡೆದಾಟದ? ಈಗ ಹೋರಾಟ ಕಳ್ಳ ಇದು. ನೀನು ಓರ್ವನೇ ಗಂಡೆ. ನಾ ಗಂಡು ನಾನು ಗಂಡೆ. ಹೌದಾ? ಮತ್ತೆ ಲೆಕ್ಕ ಸುಮ್ಮನೆ ಹೊಡ್ತೀನಿ ಸಾಯ್ಬೇಡಿ.
ನಿನ್ ಜೀವಕ್ಕೆ ನೀ ಪೆಟ್ಟಿಗೆಲ್ಲ ಜನ ಅಲ್ಲ ಮತ್ತೆ ಗೊತ್ತೈತೆ ನಿಂಗೆ ಏನಿದ್ರೆ ಮೊಸರಲ್ಲ ಕಿಂತ ಬಿಟ್ರೆ ನಾವೆಲ್ಲ ಇದೇ ತಿಂದರೆ ಅಂತೇಳ ಹೋಳು ತುಂಡು ತಿಂತೇವೆ ಏನ ಮೊಸರು ಯಾವ್ದು ತುಂಡು ಮರದ ತುಂಡ ಯಾವ್ದು ಮರ ತುಂಡು ತಿಂತಾರೆ ನಾವು ಮಾಂಸ ತಿಂದವ್ರು ಸತ್ಯ ನೀನು ವರ್ಷ ಎಷ್ಟಾಯ್ತು ಈಗ ದೇವ್ರಣ 45 ಐತೆ ದೇವ್ರಣ ಹೆಣ್ಣು ಸಿಗ್ಲಿಲ್ವೋ ನಿನ್ಗೆ ಯಾರು ಕೊಡ್ಲಿಲ್ಲ ಎಂತದ್ದು ನಂಗೆ ಇವತ್ತಿನವರೆಗೂ ಗೊತ್ತಾಗ್ಲಿಲ್ಲ ಅಲ್ಲ ಎಲ್ಲ ಮಾತಾಡಿಸ್ತಾರೆ ಮಾರೇ ಏನು ತಾಂಗತ್ತೆ ಅನ್ನೋದ್ರಲ್ಲೇ ನೀನ್ ನಿನ್ನ ಹೆಸರು ಬದಲು ನಿಮ್ಮಂತವ್ರು ಬರ್ತಾರೆ ನಮ್ಮಂತ ಸುದ್ದಿ ಬೇಡ ಇನ್ನು ನಿನ್ನ ಹೆಸರು ಬದಲು ಮಾಡು ನಮ್ಮಲ್ಲಿ ಒಬ್ಬ ಇದ್ದಾನೆ ಪುರಂದರ ಅಂತ ಅವ್ರ ಹೆಸರು ಬೇಡ ಇನ್ನು ಆ ಹೆಸರು ನೀಟು ನೀನು ಪುರಂದರ ಆ ಹೆಸರು ಇಟ್ಕೊಂಡ್ರೆ ಸಾಧ್ತದೆ ಪ್ರಯತ್ನ ಮಾಡು ನಿನ್ನ ಅನುಭವಕ್ಕೆ ಶರಣು ನಾ ಹೆಸರು ಬದಲು ಮಾಡ್ಕೊಳ್ಳಿಲ್ಲ ಹಾಗಲ್ಲ ನಿನ್ನ ಸೂಚನೆ ಕೊಟ್ಟಿಲ್ಲ ಅಂತ ಕೇಳಿ ಈಗ ಯಾರು ನನ್ನ ಹೋರಾಟಕ್ಕೆ ಮೊದಲೇ ಹೇಳ್ಕೊ ಆಮೇಲೆ ಕೂಡುವುದಿಲ್ಲ ಹೋಗುವುದಿಲ್ಲ ಇಲ್ಲ ಒಂದು ಕಡೆಗೆ ಮಟ್ಟಕ್ಕೆ ಕೂಡ್ತಾರೆ ನನಗೆ ಏನೋ ಕೂಡ್ತಾರೆ ಹಾಗಿದ್ರೆ ಬಾ ಸುಳ್ಗಾಡಿ ಅಂತದ ನೀನು ಕಳಿಸೋರು ಯಾರು ನೀ ಮಾತಾಡೋದು ನೀನು ಕಳಿಸೋರು ಯಾರು ನೀನು ನಾ ಹೇಳ್ತೀನಿ ಯಾರು ಹೇಳ್ತೇವೆ ದೇವ್ರನ್ನ ಹುಲಿ ಬೆಸ್ಟ್ ತರಿಸ್ಕೊಂಡು ಬಂದವರ ನೀನು ಮಾಡ್ಕೊಂಡು ನನ್ನ ಕಷ್ಟ ಒಂಚೂರು ಅರ್ಥ ಮಾಡ್ಕೊಂಡು ಎಂತದ್ದು ಹೇಳ ನಿನ್ ಸಮಸ್ಯೆ ಅಂತ ಹೇಳುವ ನನಗೆ ದುಃಖ ಆಗ್ತಾ ಉಂಟು ನಂಗೆ ಪೆಟ್ಟಿಗೆಲ್ಲ ಜನ ಅಲ್ಲ ನೀನ್ ಎಂತ ಆಗ್ಬಿಟ್ಟಿಲ್ಲ ನಂಗೆ ರಕ್ತ ಕಂಡ್ರೆ ಆಗುದಿಲ್ಲ ನಾನು ಅದಕ್ಕೆ ಕೆಂಪು ಚಟ್ನಿ ಬೆಲ್ಲ ಹಾಕ ತಿಂಬುದು ಈ ಜಾತಿ ಯಾವ್ದ ಯಾವ ಜಾತಿ ನಂಗೆ ಹೆದರಿಕೆ ಆಗುದಿಲ್ಲ ಸರಿ ಎಂತ ಮಾಡ್ಬೇಕು ಈಗ ನನ್ನಲ್ಲ ನಾ ಹೊಡೆದಾಗ ಮಾಡ್ತೇನೆ ತಿಂದಾಗ ಮಾಡು ಅದಕ್ಕೆ ಈ ವರ್ಷ ಅದ್ರಲ್ಲೇ ಒಂದು ಚೂರು ಬದಲು ಮಾಡ್ಬೇಕಾ ನಾನು ಹೊಡೆದಾಗ ಮಾಡ್ತೇನೆ ತಿನ್ನಂಗ ಹೋರಾಟವೇ ಈಗ ಹೋರಾಟವೇ ಹೋರಾಟ ಅಂದ್ರೆ ಇದು ಮಾತ್ರ ಅಲ್ಲ ಸುತ್ತು ಬರ್ಬೇಕು ಬಾ ಪೌರುಷವನ್ನು ಪ್ರಕಟಪಡಿಸಲು ಸುಖವಾಗಿ ಕೂಡ್ತದೆ ಅಂತಾದ್ರೆ ಯುದ್ಧ ಮಾಡು ಇಲ್ಲ ಹೊರ ಕೂಡಿಸುವುದಕ್ಕೆ ಇರು ಜನ ನಾನು ಕೂಡುವಂತ ಎಂಟದೆಯ ಬಂಟರು ಎನ್ನುವಂತಹ ಕೊಬ್ಬು ಉಂಟು ಅಂತಾದ್ರೆ ಮತ್ತೊಮ್ಮೆ ನನ್ನಲ್ಲಿ ಕಾದುವುದಕ್ಕೆ ಸಿದ್ಧರಾಗಿ ಬಂದಿರೋ ಎಂಟನೇ ಇದ್ದಾರೆ ಬನ್ನಿ
ಬದುಕದ್ದೇ ಅದರಿಂದ. ನಂಗೆ ಭಾರಿ ಖುಷಿ ಆಯ್ತು. ಎಂತ ಗೊತ್ತಾ, ಇವ್ರು ಹೇಳಿದ್ರಲ್ಲ ಯಾರೆಲ್ಲ ಎಂಟಣಿದ್ದಾರೆ ಬನ್ನಿ ಅಂತ ಹೇಳಿದ್ರು. ಎಂಟಣಿದ್ದಾರಲ್ಲ ಸಾಹಸ ಬಂದ ತಕ್ಷಣ ನೀವು ಆ ತಿರ್ಗದ್ದು ಉಂಟಲ್ಲ, ಅಯ್ಯಪ್ಪ ನಂಗೆ ಭಾರಿ ಸಂತೋಷ ಆಯ್ತು ಅಲ್ವಾ? ನನಗೆ ವರ್ಷ ಆಯ್ತು. ಈಗ ನೀವು ಉಸಿರು ಬಿಟ್ಕೊಂಡ್ರೆ ಇದಿಷ್ಟು ಮಾತಾಡ್ತಾರೆ, ನೀವು ಉಸಿರು ಬಿಟ್ಕೊಂಡ್ರೆ ನಾವು ಮಾತಾಡಿದ್ರೆ ಪಾಪಿ ಮಗನೇ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ನಾನು ಹೇಳ್ತೇನೆ. ಕಷ್ಟ ಇಲ್ಲ ಅಲ್ಲಿ ನೀನು ಅರ್ವನೆ ಗಂಡಲ್ಲ. ಯಾಕೆ ಈ ಮಾತು? ಯಾಕೆ ಸೇರಿರುವಂತಹ ಸಭೆಯಲ್ಲಿ ನೀನೊಂದು ಪಂಥಾವನ ನುಡಿಯೇನ? ಖಂಡಿತ ಹೌದು. ನಾನೊಬ್ಬ ಇಲ್ಲಿ ಗಂಡದೆಯ ಗುಂಡಿಗೆಯುಳ್ಳ ಗಂಡುತನದ ಗಂಡಸು ಎನ್ನುವುದನ್ನು ತೋರ್ಪಡಿಸ್ತೇನೆ. ಸಮಸ್ಯೆ ನಾನು ಬಂದ ತಕ್ಷಣ ನಾ ಗಂಡು ಅಂತ ಹೇಳ್ಕೊಂಡ ನಂಗೆ ಅಷ್ಟೇಗೆ ಈಗ ನೀ ಬರ್ಕೊಂಡು ಈ ಗಂಡು ಅಂತಿದ್ದೆ ಎಲ್ಲ ನಮ್ಮೊಳಗೆ ಗಂಡು ಹೆಣ್ಣು ಅಂತ ನಿನಗೆ ಅನುಮಾನ ಉಂಟೇನ? ನಂಗೆ ಅನುಮಾನ ನಮ್ಮೊಳಗೆ ನಿನಗೆ ಅನುಮಾನ ಇದ್ರೆ ನೀನು ಅಲ್ಲೇ ನಿಲ್ಬೇಕು. ನಿನ್ನಲ್ಲಿ ಶೌರ್ಯ ಸಾಹಸ ಉಂಟು ಎನ್ನುವ ಹಾಗೆ ಆಡುವುದಲ್ಲ, ಏನು ಉಂಟು ಎನ್ನುವುದನ್ನ ಮಾಡುವ ಕೃತಿಯ ಮೂಲಕ ತೋರಿಸಿ. ನಾನು ಸಾಮಾನ್ಯರು ಅಂತ ಭಾವಿಸಬೇಡ. ಅದೇ ಸಟೆದು ಅವಡು ಗಚ್ಚಿ ಯುದ್ಧಕ್ಕೆ ಸಣ್ಣದಾದಂತಾದರೆ ಎಂಟನೆಯ ಬಂಟರು ಟಿಕೆಟ್ ದಿಕ್ಕಾಪಾಲಾಗಿ ಓಡ್ಬೇಕು ಅಷ್ಟೇ ಮಾಡ್ತೇನೆ. ಈಗ ಕ್ರಾಸ್ ಬಿಟ್ಕೊಂಡು ಹೇಳ್ದೆ ಅಲ್ಲ ನೀನು, ಅದು ನಮ್ಗೆ ಖುಷಿ ಆಗುತ್ತೆ. ನೀನ್ ಇಷ್ಟಾರು ಒಂದಿಲ್ಲ, ಸಂತೋಷ ಆಯ್ತು. ಅಯ್ಯಪ್ಪ ಇವ್ರು ಹೊಂದಾಣಿಕೆ. ಅವ ಹಾರ್ದಾಗ ಮಾಡ್ದ, ಇವ್ ತಿರುಗ್ದಾಗ ಮಾಡ್ದ. ಅವ ಕತ್ತಿ ಎತ್ತಿದ್ರು ಇವ್ ಕತ್ತಿ ಬಿಟ್ಟು ಬಿಟ್ಟ. ಇದಕ್ಕೆಲ್ಲ ಬೆಚ್ಚುವ ಮಗನೇನು ನಾನು? ನಂಗೆಂತ ಜೋರು ಮಾಡ ನಾನು ಯಾರು? ನೀ ಯಾರ? ಅದಕ್ಕೆ ಅಂತ ಜೀವ ತಗೊಂಡ ಇದೆಯಂತ ಇದೆ. ಗೊತ್ತಲ್ಲ ವಿಷಯ ನಂಗೆ ಗೊತ್ತಿರ್ತದೆ. ಮುಂದೆ ಎಂತ ವಿಷಯ ಹೇಳ್ಬೇಕಂದ್ರೆ ನೆನಪು ಹೋಗುದ ಅಷ್ಟೊತ್ತಿಗೆ ಅವತ್ತೇನು ಮಾಡ್ಕೊಂಡು ಮತ್ತೆ ಮಾತಾಡೋದು ಭಾರಿ ನಂಗೆ ಬಸವನ ಮಾಡಿ ಅದೇ ನಾ ಕೂತ್ಕೊಂಬುದಲ್ಲೇ ನಿನಗೆಲ್ಲ ಅನುಕೂಲ. ನೀನು ಹೇಳ್ತಿಲ್ಲ ಟೆಂಪೋ ನಾನು ಕೂತ್ಕೊಂಬುದಲ್ಲಿ ಅಂತ ನೀನು ಮೇಲೆ ಕೂತ್ಕೊಳ್ಬೇಕು. ಆ ಚಾಲಕನ ಹಿಂದೆ ಕೂತ್ಕೊಳ್ಳೋದು ನಾನು. ನೀನು ಮೇಲೆ ಕೂತ್ಕೊಳ್ಬೇಕು. ದೊಡ್ಡ ಗಾಳಿ ಬಂದಾಗ ಈ ದೊಡ್ಡದು ಕಟ್ಕೊಂಡಿದ್ದೇನೆ ನೀನು ಹಿಂದೆ ನಂಗೆ ಒಳ್ಳೆದಾಗಬೇಕು ಮಾತ್ರ. ಅದಲ್ವಾ ಟಂಪ. ಹೌದಣ್ಣ, ಅದು ದೊಡ್ಡದೇ, ಅದು 10 ಎಕರೆದ. ಆ ಸಾಹಿತ್ಯ ಬಿಟ್ಟೆ ಒಳ್ಳೆ ಒಳ ಹೋದಾಗ ಆಯ್ತು. ಏನ್ ಹೇಳ್ಬೇಕು ಅನ್ನೋದು ನನಗೆ ನಿಜವಾಗಿ ಅರ್ಥ ಆಯ್ತು. ನಿನ್ನೆ ಸಮಸ್ಯೆ ನಂಗೆ ಮಾತ್ರ ಗೊತ್ತಾಗುತ್ತೆ. ಈ ಕೇಳ್ರ ಇರುವರ ಹೊಂದಾಣಿಕೆ ನನಗೆ ಮೊದಲೇ ಗೊತ್ತುಂಟು. ಏನ ಏನ ತ್ರಿವೇಣಿಗಾಗಿ ನೀನು ಅವ ಬೇಗ ನೆನ್ಪು ಮಾಡ್ಕೊ. ಹೌದಲ್ವ ಅಂತ ಹೆಸರು ನೆನ್ಕೊಳ್ತೇನೆ ಅವನಿಗೆ ಹೇಳೋದು ಹೇಳ್ಕೊಂಡಿದ್ದ. ಹೌದಲ್ಲ ಅವನಿಗೆ ಮತ್ತೊಂದ್ಸದ ಅಂತಾದ್ರೂ ನೀ ಗಟ್ಟಿ ಮಾಡಿಕೊಡು. ಸ್ವಯಂವರ ಮಂಟಪಕ್ಕೆ ಬಂದದ್ದು ಪ್ರಥಮ ಆಗಿರ್ಬೋದು. ಅವಳು ನನಗೆ ಪ್ರಥಮಳಲ್ಲ, ಮೊದಲೇ ಗೊತ್ತುಂಟು. ಏನೋ ನೆನಪು ಮಾಡ್ಕೊಳ್ಳಿಕ್ಕೆ ಇನ್ನೊಂದು ರೀತಿ ನಿಮಗೆಲ್ಲ ಕಲಿಸ್ತೇನ. ಯಾವಾಗ ಹೋಗ ಹೋಗ ಹೀಗೆ ಸೋಲೆ ಆಯ್ತು ನಿನಗೆ. ಸಂಗ್ರಾಮ ಸಿಂಹ ಈ ಶಿವಂಗೆ ಹೊಟ್ಟೆಗೆ ಅಂತ ಏನು ಹೌದು. ನಿಮ್ಮ ಮನೆಗೆ ಹೋಗ, ನೀನ್ ನಿಧಾನ ಹೋಗ. ಆ ಕತ್ತಿ ಕೊಡ, ಆ ಕತ್ತಿ ಕೊಡ. ಹೌದು ಮಾರೆ, ಕೆಲಸದವ್ರು ಕಡಿಮೆ ಇದ್ರಿಂದ ಜನ ಅಲ್ಲ. ನೀನ್ ಸ್ವಂತದ್ದೇ ಅದ. ಏಯ್ ಹೋಗ್ಕೊಳ್ತಾ ಎಷ್ಟೊತ್ತಿಗೆ ಸೋಲೆ ಆಗುದು ನಿನಗೆ. ಹೋಗು. ಸಂಗ್ರಾಮ ಸಿಂಹ. ಬಹಳಷ್ಟು ಸಂತೋಷವಾಯಿತು. ಬಂದಿರುವಂತಹ ಎಲ್ಲಾ ಭೂಪಾಲಕರನ್ನು ಸೋಲಿಸವನೇನಿದ್ದೀಯ. ಹೌದೌದು ಮಗಳೇ, ನಿಜವಾದಂತಹ ವರ ಅಂದ್ರೆ ನೀವು ಇವನೇ. ಮಾಲೆ ಹಾಕು.
ಅಲ್ಲ ಮತ್ತೆ ಮತ್ತೊಂದು ಅವಕಾಶ ಕೊಡ್ತೀರಾ ಹೋರಾಟ ಮಾಡುದು ಕೇಳಿದೆ ನಿಂತ್ರಲ್ಲ ನಿಂದೆ ಅಂತ ಇತ್ತು ನಿಂತಿರೋ ಒಂದು ಅವಕಾಶ ಕೊಡಿ. ಅವಕಾಶ ಕೊಟ್ರೆ ಹೆಣ್ಣು ಯಾರು ಹೊತ್ತು ಬೇಡ. ಅಲ್ಲ ಈಗ ಹೆಣ್ಣು ಯಾರನ್ನ ಒಪ್ಪುತ್ತಾಳೋ ಅವ್ರು ಮದುವೆ ಮಾಡೋದ್ರ ಏನಾದ್ರು ಬದಲಾವಣೆ ಮಾಡ್ತಾರೆ ಮತ್ತೆ ಆ ಸ್ಪರ್ಧೆ ಇಟ್ಟಿಲ್ಲ ನಾನು. ನಿಮ್ ಇಷ್ಟ. ಏನಾಯ್ತಾ? ಶುಭವಾಗಲಿ. ಸಂತೋಷ ಆದ್ರೆ ಹೀಗೆ ಏನಾಯ್ತಾ? ನಮ್ಗೆ ಸಂತೋಷ ಆದ್ರೆ ಬೇಕು ಅಳದ್ ಯಾಕ? ನಮ್ಮ ಬಗ್ಗೆ ಎಲ್ಲ ಹಾಗೆ ತೊಳೆದಿದ್ದು ನಗುತ್ತಿತ್ತು. ಮದುವೆ ಬಂದಿದ್ಯಾ? ಊಟ ಮಾಡಿಸ್ಕೋಬೇಕಾಯ್ತಾ? ಊಟದ ವ್ಯವಸ್ಥೆ ಉಂಟಾ? ಬೇಕಷ್ಟು ಯಾವ್ದು ಬೇಕು ನಿನಗೆ? ಯಾವ್ದು ಇದು ಉಂಟಾ? ಊಟ ಮಾಡಬೇಕು. ಇದು ಬೇಡ ಅಂತೇನೆ. ಎಷ್ಟು ಹೊಟ್ಟೆ ತುಂಬಾ ಊಟ ಮಾಡೋದು. ಆಯ್ತಣ್ಣ ಆಯ್ತಾಯ್ತು. ಸಮಸ್ಯೆ ಏನೀಗ? ನಮ್ ಸಮಸ್ಯೆ ಅಂತ ಇಲ್ಲ. ಬರ್ರ ಒಂದಿವ್ಸ ನಮ್ ಕಡೆ ಬರ್ರ. ಯಾವಾಗ? ಒಂದಿವ್ಸ ಬನ್ನಿ. ಯಾಕೋ ಏನು? ಹಿಡಿದು ಕರ್ಕೊಂಡ್ ಬರ. ಒಂದ್ 4 ದಿವಸ ನಮ್ಮಲ್ಲಿ ಉಳಿದು ಹೋಗ್ಲಿ ಪಾಪ. ಸಂತೋಷದಿಂದ ಊಟ ಹಾಕ್ತಿ ಅಂತ ಮಾಡಿದೆ. ಅಲ್ಲ ಮನೆ ಬಂದು ಊಟ ಹಾಕ್ತೆ. ನಿನಗೆ ಕೂಸೋತಿಲ್ಲ ಅಂತ ಆದ್ರೆ ಒಂದ್ 4 ದಿವಸ ನಮ್ಮಲ್ಲಿ ಉಳಿಲ್ಲ ಅವಳೆ ಪಾಪ. ಕಡ್ದು ಹಾಕ್ತೇನೆ ಮಗನೇ. ಜಾಗ್ರತೆಯ ಮಾತನ್ನಾಡು. ಇಲ್ಲ ಎಲ್ಲ ನನ್ ಗೊತ್ತು ತಪ್ಪ ತಿಳ್ಕೊಳ್ಳೋದು. ಪಾಪ ಊಟ ಮಾಡ್ಬೋದು. ಅಡ್ಡಿಲ್ಲ ಅಡ್ಡಿಲ್ಲ ನೀ ಎಂತ ಹೋಗ್ತೀನಿ. ಇವನಿಗೆ ಒಂದು ವ್ಯವಸ್ಥೆ ಮಾಡಿ ಹೋಯ್. ವ್ಯವಸ್ಥಾಪಕ ಯೋಗ ಇದ್ದು ಸಿಗುವ. ಅದೆಲ್ಲ ತೆಗೆದುಕೊಂಡು ಹೋಗಿ. ಆಯ್ತಾ ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ. ನಿಮ್ಗೆ ಎಂತದ? ಒಬ್ಬಳೆ ಮಗಳ? ಒಬ್ಳೆ ಮಗಳ? ಮನೇಲಿ ಒಬ್ಳೆ? ಮನೇಲಿ ಒಬ್ಳೆ. ಹೊರಗಡೆ? ಹೊರಗಡೆನಿಲ್ಲ, ಮನೇಲಿ ಮಾತ್ರ ಇಲ್ಲ. ಹಾಗಲ್ಲ, ಈ ರಾಜನಾದವ ಕೊಟ್ಟು ತಗೊಳ್ಳುವಂತ ಯೋಗ್ಯತೆ ಉಂಟು ಅಂತ ಎಷ್ಟು ಮದುವೆ ಆಗಬಹುದು ಅಂತ ಕೇಳ್ದ. ನಾವು ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಿಲ್ಲ. ಕೊಟ್ಟು ತಗೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ. ಏ ಅಲ್ಲ ಇಲ್ವಾ? ಇಲ್ವಾ? ಇಲ್ಲ ಅದಿಲ್ಲ. ಒಬ್ಳೆ ಮಗಳು. ಒಬ್ಳೆ ಮಗಳ? ಹಾ. ಅಡ್ಡಿಲ್ಲ. ಈಗ ನಿಮ್ಮ ಅಣ್ಣನ ಮಗಳು ತಮ್ಮನ ಮಗಳು ಯಾರು ಇಲ್ಲ. ಅಲ್ಲ ನಾ ಇಷ್ಟು ದೂರ ಬಂದಿದ್ದೆ, ಒಂದು ಸಮಾಧಾನಕರ ಬಹುಮನೆ ಅಂತ ನನ್ನ ಪರಿಸ್ಥಿತಿ ಯಾರಾದ್ರೂ ನಿನಗೆ ಹೇಳಿದ್ದಲ್ವಾ ಊಟ ಮಾಡ್ಬೋದು ಅಂತ? ಅದು ಯಾರು ಇಲ್ವಾ? ಇದ್ದಾರೆ. ಒಬ್ಳಿದ್ದಾರೆ. ಒಬ್ಳಿದ್ದಾರೆ? ಹಾ. ಯಾರೇನು? ನಮ್ಮ ಮನೆ ಕೆಲಸದವಳು. ನಿಮ್ಮ ಮನೆ ಕೆಲಸದವಳ? ಅಲ್ಲ ನಿಮ್ಮ ಮನೆ ಕೆಲಸದವಳು ನನ್ಗೆ ಬಿಟ್ಟು ಕೊಟ್ರೆ ನೀವೆಂತ ಮಾಡಿ? ನಿಮ್ಮ ಕಷ್ಟವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು. ಒಂದ್ ವೇಳೆ ನಾನ್ ಕರ್ಬೋದು ಅಂತ ತಿಳ್ಕೊಳ್ವಾ? ಇಲ್ಲ ಇಲ್ಲಿ ಮೊದಲ ಮನೆ ಕೆಲಸ ಮಾಡೋರು ಯಾರು? ನನಗೆ ಹೆಂಡತಿ ಇದ್ದಾಳ? ಅಲ್ಲ ಕೆಲಸ ಮಾಡ್ಲಿಕ್ಕೆ ಜನ ಯಾರ? ಜನ ಹಾ ವ್ಯವಸ್ಥೆ ಮಾಡ್ತೇನೆ ನಾನು. ಹಿಡ್ಕೊಂಡು ಅಂತ ಕೂರ್ತ ಮಂತ್ರಿ ಶೇಖರ ಏಯ್ ನಂದೊಂದು 50 ಕೊಟ್ಟು ಹೋಗಲ್ಲ. ಎಲ್ಲ ನಂಜಿನ ಮಾತಾಡಿ ಬೇಡದಾಗಿದ್ದೆಲ್ಲ ಹೇಳ್ಕೊಂಡಿದ್ದು 50 ಹೋಗಿದ. 50ಕ್ಕೆ ನೀವು 100 ಕೊಡ್ಬೇಕೀಗ. ಬರ್ತೆ ಹಾಳಂಗೆ ಅಂತ ನಾವು